ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಮುಸ್ಕಿನ ಜೋಳ ಸ್ವಲ್ಪ ತೊಗೊಂಡು ಬಂದಿದ್ದೆ. ಬರಬೇಕಾದ್ರೆ ಈ 4ಕ್ಕೂ ಸೇರಿ 20 ರೂಪಾಯಿ ತಗೊಂಡ್ರು. ಆಲ್ರೆಡಿ ಹೊಟ್ಟೆಲ್ಲ ತೆಗೆದುಬಿಟ್ಟು ಮೇಲೆದು ಕವರೆಲ್ಲ ಹಾಕಿ ಗಂಟಾಕಿ ಇಕ್ಕಿರ್ತಾರೆ. ಆ ಥರದ್ದು ಫ್ರೆಶ್ ಆಗಿತ್ತು ಜೋಳ ಕೂಡ. ಈ ನಡುವೆ ಜೋಳ ಕೂಡ ತಂದು ತುಂಬ ದಿನ ಆಗಿತ್ತು. ಸರಿ ಅಂತೇಳ್ಬಿಟ್ಟು ಬರಬೇಕಾದ್ರೆ ಹಾಗೇ ತಗೊಂಡು ಬಂದೆ ತರಕಾರಿ ಜೊತೆಯಲ್ಲಿ. ಈಗ ಇದನ್ನು ಬೇಯಿಸೋಣ ಅಂತೇಳ್ಬಿಟ್ಟು ನಾನು ತೆನೆ ಬೇಯಿಸ್ತಾ ಇಲ್ಲ, ಹಾಗೆ ಬೇಯಿಸಿದ್ರು ಕೂಡ ಉಪ್ಪು ಹಾಕ್ಬಿಟ್ಟು ಚೆನ್ನಾಗೇ ಇರುತ್ತೆ. ನಾನು ಬಿಡಿಸ್ಬಿಟ್ಟು ಬೇಯಿಸೋದಕ್ಕೆ ಇಕ್ಕೋಣ ಅಂತೇಳ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಫಸ್ಟ್ ಇದನ್ನು ಎಲ್ಲ ಕೂಡ ಜೋಳನ ಬಿಡಿಸ್ಕೊಬಿಡಬೇಕು. ಫಸ್ಟ್ ಲೈನ್ನ ಬಿಡಿಸ್ಕೊಬಿಟ್ರೆ ಮಿಕ್ಕಿದ್ದೆಲ್ಲ ಬಿಡಿಸೋದು ತುಂಬಾ ಈಸಿ. ಫಸ್ಟ್ ಲೈನ್ ಬಿಡಿಸೋದು ಸ್ವಲ್ಪ ಕಷ್ಟ ಅಲ್ವಾ. ಎಲ್ಲದನ್ನು ಕೂಡ ಬಿಡಿಸೋದಕ್ಕೂ ಕೂಡ ಚೆನ್ನಾಗಿತ್ತು ತೆನೆ, ಅಂದರೆ ಬಿಡಿಸೋದಕ್ಕೆ ಆಗೋ ಅಷ್ಟು ಬಲ್ತಿತ್ತು. ತುಂಬ ಎಳೆದಾದರೆ ಬಿಡಿಸೋದಕ್ಕೆ ಕಷ್ಟ ಆಗುತ್ತೆ. ತುಂಬ ಎಳೆದಾದರೆ ನಾವು ಈ ರೀತಿ ಬಿಡಿಸೋದಕ್ಕಿಂತ ತೆರೆನೇ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬಿಡಿಸೋದಕ್ಕೂ ಚೆನ್ನಾಗಿತ್ತು, ಅಷ್ಟು ಬಲ್ತಿತ್ತು. ಹಾಗಾಗಿ ಇದನ್ನು ನಾನು ಬಿಡಿಸ್ಬಿಟ್ಟು ಈಗ ಕುಕ್ಕರ್ಗೆ ಹಾಕಿಬಿಟ್ಟು ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಮುಳುಗುವಷ್ಟು ಅಂದರೆ ಮೇಲೆ ತೇಲೋಷ್ಟು ನಾನು ಏನು ಹಾಕ್ತಾಯಿಲ್ಲ, ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ಸ್ವಲ್ಪ ನೀರಿದ್ರೂ ಮೇಲೆಗೆ ಉಕ್ಕು ಬರುತ್ತಲ್ವ, ನೀರು ಬೇಯ್ಕೊಳ್ಳುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ನೋಡಿ ಬೇಯಿಸ್ಕೊಂಡಿದ್ದೀನಿ. 2 ವಿಸಿಲ್ ಹಾಕ್ಸ್ಕೊಂಡೆ ನಾನು ಇದಕ್ಕೆ. ಈಗ ಇದನ್ನು ನಾನು ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ನೀರೆಲ್ಲ ಸೋಸ್ಕೊತೀನಿ. ನೀರೆಲ್ಲ ನೀಟಾಗಿ ಸೋಸ್ಕೊಂಡ್ಮೇಲೆ ಈಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಕ್ಬಿಟ್ಟು ಎಲ್ಲ ಕಾರ್ನ್ಫ್ಲೋರ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ ಮುಸ್ಕಿನ ಜೋಳನ ಹಾಕಿಬಿಟ್ಟು ಈಗ ಇದಕ್ಕೆ ನಾವು ಬೆಣ್ಣೆನ ಹಾಕ್ಕೋಬೇಕು. ಬಟರು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕರಗಬೇಕು. ಈ ಬಿಸಿಗೆ ನಾನು ಜೋಳ ಕೂಡ ಬಿಸಿಯಾಗೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದರಲ್ಲೇ ಬಟರನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಫಸ್ಟೇ ನಾವು ಉಪ್ಪು ಹಾಕಿದ್ವಲ್ಲ, ಈಗ ಮೇಲೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಖಾರ ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ಚಾಟ್ ಮಸಾಲ ಹಾಕ್ಕೋಬೇಕು. ಚಾಟ್ ಮಸಾಲ ಖಾಲಿ ಆಗಿತ್ತು, ಸೊ ಅರ್ಜೆಂಟಿಗೆ ಚಿನ್ನು ಅದ್ಯಾವುದೋ ಪಾಕೆಟ್ಸಲ್ಲಿ ಬರುತ್ತಲ್ಲ, ಆಮ್ಚೂರ್ ಥರನ ಏನೋ ಅಂತಾರಲ್ವ, ಆ ಥರದ್ದು ತಂದಿದ್ಲು. ಹಾಗೆ ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಈಗ ಸರ್ವ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ರೆಡಿ ಆಗುತ್ತೆ. ನಾವು 3 ಜನಕ್ಕೂ ಅಂತೇಳ್ಬಿಟ್ಟು ನೋಡಿ ಬೌಲ್ಸ್ಗೆ ಹಾಕ್ತಾಯಿದ್ದೀನಿ. ಈಗ ತಿನ್ನೋದಕ್ಕಿದು ರೆಡಿ ಆಗಿರುತ್ತೆ. ಬಿಸಿ ಆಗ್ತಿದ್ರೆ ಚೆನ್ನಾಗಿರುತ್ತೆ. ಹೆಂಗೈತೆ? ಚೆನ್ನಾಗೈತೆ. ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಸೊ ಸ್ನ್ಯಾಕ್ಸು ತಿಂದಾದಮೇಲೆ ಈಗ ಅಡುಗೆ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಅದಕ್ಕೂ ಮೊದಲು ಸ್ವಲ್ಪ ಹುಣಸೆಹಣ್ಣನ್ನು ತೊಳೆದ್ಬಿಟ್ಟು ನಾನು ಒಂದು 1/4 kg ಅಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡು ಹುಣಸೆಹಣ್ಣು ಪೇಸ್ಟನ್ನು ಮಾಡಿ ಇಟ್ಕೊಬಿಟ್ರೆ ನಾವು ಅಡುಗೆ ಮಾಡಬೇಕಾದ್ರೆ ಬೇಗನೆ ಆಗುತ್ತೆ. ಗೊಜ್ಜಿಗೆ, ಪುಳಿಯೋಗರೆ, ಗೊಜ್ಜಿಗೆ ಈ ಥರದಕ್ಕೆಲ್ಲ ಹಾಕ್ಕೊಳ್ಳೋದಕ್ಕೂ ಸಾಂಬಾರಿಗಾಗಲಿ ಆವಾಗಲೇ ನಾವು ಮಾಡ್ಕೊಂಡಿರ್ಬೇಕಂದ್ರೆ ಬೆಳಗ್ಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಪೇಸ್ಟನ್ನು ಮಾಡಿ ರೆಡಿಯಾಗಿ ಇಟ್ಕೊಂಡು ಫ್ರಿಜ್ಜಲ್ಲಿ ನಾವು ಯಾವಾಗ ಬೇಕೋ ಆವಾಗ ಬೇಗ ಯೂಸ್ ಮಾಡ್ಕೋಬೋದು. ಬೆಳಗ್ಗೆ ಹೊತ್ತು ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಅದಕ್ಕೆ ಈಗ ಸ್ವಲ್ಪ ಫ್ರೀಯಾಗಿದ್ದೆ ಅಂತೇಳ್ಬಿಟ್ಟು ಹುಣಸೆಹಣ್ಣನ್ನು ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ನೀರು ನಾವು ನೋಡ್ಕೊಂಡು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ತುಂಬ ತೆಳುವಾಗಿ ಹೋಗುತ್ತೆ. ಮೀಡಿಯಮ್ಮಾಗಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೆನೆಸಿಡಬೇಕು. 1 ಅವರ್ ನೆನೆಸಿ ಬಿಟ್ಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಈಗ ಇದನ್ನು ನಾನು ಚೆನ್ನಾಗಿ ಕಿವುಚ್ಬಿಟ್ಟು ರಸ ಎಲ್ಲ ಕೂಡ ಬಿಟ್ಕೋಬೇಕು. ಆ ರೀತಿ ಚೆನ್ನಾಗಿ ಕಿವುಚ್ಕೋಬೇಕು. ಚೆನ್ನಾಗಿ ಎಲ್ಲ ನೀಟಾಗಿ ಕಿವುಚ್ಕೊಂಡ್ಮೇಲೆ ಈಗ ಇದನ್ನು ಸ್ಟ್ರೈನರಲ್ಲಿ ಹಾಕ್ಕೊಂಡು ಸೋಸ್ಕೊಳ್ಳೋಣ. ನಿಮ್ಮ ಹತ್ರ ಯಾವುದಿದೆಯೋ ಅದರಲ್ಲೇ ಹಾಕ್ಕೊಳ್ಳಿ. ಚಿಕ್ಕದಿದ್ದರೆ ಚಿಕ್ಕದರಲ್ಲೇ ಕೂಡ ಸ್ವಲ್ಪ ಹಾಕ್ಕೊಂಡು ನೀವು ಸೋಸ್ಕೋಬೋದು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಪೇಸ್ಟ್ ನೀಟಾಗಿ ಬರುತ್ತೆ. ಹುಣಸೆ ತೊಕ್ಕು ಅನ್ನೋದು ಅದರಲ್ಲಿ ಬೀಳ್ದಿರನೂ ಇರುತ್ತೆ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇರೋದ್ರಿಂದ ಅದು ಬೇಗನೂ ಇಳಿತಾ ಇರಲಿಲ್ಲ, ಕೆಳಗಡೆನೇ ಅಂಟ್ಕೊತಾ ಇತ್ತು. ಸ್ವಲ್ಪನೇ ಹಾಕ್ಕೊಳ್ತಾ ನಾನು ಎಲ್ಲದನ್ನು ಕೂಡ ನೀಟಾಗಿ
ತೆಗಿತಾ ಇದ್ದೀನಿ ನೋಡಿ. ಅದು ಸ್ವಲ್ಪ ಗಟ್ಟಿಯಾಗೇ ಇದೆ, ಜಾಸ್ತಿ ತೆಳುವಾದರೆ ಬೇಗ ಹಾಳಾಗುತ್ತೆ. ಹಾಗಾಗಿ ಜಾಸ್ತಿ ನೀರನ್ನು ಹಾಕ್ಕೊಳ್ದಿರ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನಾವು ಗಟ್ಟಿಯಾಗಿಯೇ ಪೇಸ್ಟ್ ಥರ ಮಾಡ್ಕೋಬೇಕು. ಕೈಯಲ್ಲಿ ಆಗಿಲ್ಲ ಅಂದರೆ ನೋಡಿ ಈ ರೀತಿ ಗ್ಲಾಸು ಬೌಲ ಏನಾದರೂ ತಗೊಂಡು ನಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು, ಅಥವಾ ಸ್ಪೂನು ಏನಾದರೂ ತಗೊಂಡು ಈ ರೀತಿ ಮಾಡಿದ್ರೂ ಕೂಡ ನೀಟಾಗಿ ಅದು ಬರ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಇದನ್ನು ನೀಟಾಗಿ ಸೋಸ್ಕೋಬೇಕು. ನೋಡಿ ಒಂದಿಷ್ಟು ಆಗಿದೆ, ಇನ್ನೂ ಸ್ವಲ್ಪ ಇದೆ. ಎಲ್ಲದನ್ನು ಕೂಡ ಸೇಮ್ ಇದೇ ರೀತಿಯೇ ಮಾಡಿಕೊಂಡು ಈಗ ಈ ಪೇಸ್ಟ್ ಒಳಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕೋದ್ರಿಂದ ಬೇಗ ಹಾಳಾಗೋದಿಲ್ಲ, ಅದು ತುಂಬ ದಿನಗಳವರೆಗೆ ಹಾಗೇ ಇರುತ್ತೆ. ಇಲ್ಲಾಂದರೆ ನಾವು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಬೇಗನೆ ಹಾಳಾಗುತ್ತೆ ಉಪ್ಪು ಹಾಕಿಲ್ಲ ಅಂದರೆ. ಉಪ್ಪನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಯಾವುದಾದ್ರೂ ಒಂದು ಬಾಟ್ಲಿಗೆ, ಪ್ಲಾಸ್ಟಿಕ್ ಆದರೂ ಹಾಕ್ಕೊಳ್ಳಿ. ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಗಾಜಿನ ಬಾಟ್ಲು ಯಾವುದ್ರಲ್ಲಾದರೂ ಸ್ಟೀಲ್ ಬಾಟ್ಲಲ್ಲಾದರೂ ಹಾಕ್ಕೊಳ್ಳಿ. ನನ್ನ ಹತ್ರ ಗಾಜಿನ ಬಾಟ್ಲಿತ್ತು, ಅದರಲ್ಲೇ ಹಾಕ್ತಾಯಿದ್ದೀನಿ. ಸ್ಟೀಲ್ ಬಾಕ್ಸ್ ಕೂಡ ಹಾಕ್ಕೋಬೋದು. ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನೋಡಿ ಎಲ್ಲದನ್ನು ಕೂಡ ನಾನು ಸ್ವಲ್ಪ ಸ್ವಲ್ಪನೇ, ಅದು ಕೆಳಗಡೆ ಅಂಟ್ಕೊತಾ ಇತ್ತು ಬೌಲ್ಗೆ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಆದಮೇಲೆ ಈ ರೀತಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಅದನ್ನು ತೋರಿಸ್ತೀನಿ ನೋಡಿ. ಎಲ್ಲ ಆದಮೇಲೆ ಆ ಬಾಟ್ಲಲ್ಲಿ, ಇದು 1 ಲೀಟರ್ ಬಾಟ್ಲು, 3/4 ಭಾಗ ಅಷ್ಟಾಗಿದೆ. ಇನ್ನೊಂದು ಸೈಡು ಬಟ್ಲಲ್ಲಿದೆ ನೋಡಿ. ಇದು ಇನ್ನೂ ಅದು ತೊಕ್ಕು ಇರುತ್ತಲ್ವ, ಅದು ಇನ್ನು ಅದರಲ್ಲಿ ಇನ್ನೂ ಇರುತ್ತೆ. ಯಾಕಂದರೆ ನಾವು ಗಟ್ಟಿಯಾಗಿ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ಇನ್ನೂ ಇರುತ್ತೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೆ ಇಟ್ಕೊಂಡು ಇದನ್ನು ಕೂಡ ನಾನು ಫ್ರಿಜ್ಜಲ್ಲಿ ಇನ್ನೊಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಬಸ್ಸಾರು ರಸ ಏನಾದರೂ ಮಾಡಿದಾಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊತೀವಲ್ಲ, ಆಗ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಕೂಡ ಇನ್ನೊಂದು ಬಾಟ್ಲಿಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ದಿನ ನಾವು ಹಿಡ್ದಿರ ಬೇಗನೆ ಯೂಸ್ ಮಾಡಿಬಿಡ್ತೀವಿ. ಬಸ್ಸಾರು ಅಥವಾ ನಾವು ರಸಕ್ಕೆ ಜಾಸ್ತಿ ಹಾಕ್ಕೊತೀವಲ್ಲ, 1-2 ಸಲ 3 ಸಲಕ್ಕೆ ಇದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಈ ಪೇಸ್ಟ್ ಮಾತ್ರ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಅದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಅದು ಸ್ವಲ್ಪ ಜಾಸ್ತಿ ದಿನ ನಾವು ಯೂಸ್ ಮಾಡ್ಕೋಬೋದು. ಉಪ್ಪು ಮಾತ್ರ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು. ಉಪ್ಪು ಕಡಿಮೆ ಇದ್ದರೂ ಕೂಡ ಬೇಗನೆ ಹಾಳಾಗುತ್ತೆ. ಈಗ ನೋಡಿ 2 ಬಾಟ್ಲಿಗೂ ನಾನು ಹಾಕಿಟ್ಟಿದ್ದೀನಿ. ಒಂದರಲ್ಲಿ ತೊಕ್ಕು ಸಮೇತ ಇದೆ, ಅಂದರೆ ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪ ತೆಗೆದುಬಿಟ್ಟಿದ್ದೀನಿ. ಕೆಲವ್ದು ಮಾತ್ರ ಸ್ವಲ್ಪ ಹಾಗೇ ಇದೆ. ಇನ್ನೊಂದರಲ್ಲಿ ಬರೀ ಪೇಸ್ಟನ್ನು ಮಾತ್ರ ಹಾಕಿಟ್ಟಿದ್ದೀನಿ. ಈಗ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಎಷ್ಟು ದಿನ ಬೇಕಾದರೂ ನಾವು ಬಳಸ್ಕೋಬೋದು. 2 ತಿಂಗಳು 3 ತಿಂಗಳಾದರೂ ಏನು ಹಾಳಾಗಲ್ಲ, ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ. ಸೊ ಅದಾದಮೇಲೆ ನಾನೀಗ ನೈಟು ಖಾರ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ತಗೊಂಡಿದ್ದೀನಿ. ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಇಷ್ಟನ್ನು ಹಾಕಿ ಸ್ವಲ್ಪ ಕಡಲೆಬೀಜ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತೀನಿ. ಈರುಳ್ಳಿ ನಾನಿಲ್ಲಿ ಸಾಂಬಾರು ಈರುಳ್ಳಿ ಅಂತೀವಲ್ವ, ಸಣ್ಣದು ನಾಟಿ ಈರುಳ್ಳಿ ಅಂತಾರೆ, ಅದನ್ನು ಹಾಕ್ತಾಯಿದ್ದೀನಿ. ಯಾವ್ದು ಬೇಕಾದರೂ ಹಾಕ್ಬೋದು, ನಮ್ಮ ಹತ್ರ ಯಾವುದಿದೆಯೋ ಅದು ಹಾಕ್ಕೋಬೋದು. ಇದಿತ್ತು ಹಾಗಾಗಿ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನಾಗದ್ಮೇಲೆ ಒಂದು 30 ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಕ್ವಾಂಟಿಟಿ ಎಷ್ಟು ಬೇಕೋ ಹಾಗೆ ಖಾರಕ್ಕೂ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು 1-2 ಬೇಕಾದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಬಳಸ್ಕೋಬೋದು. ನಾನು ಖಾಲಿ ಆಗಿತ್ತು ಅಂತ ಬರೀ ಇದನ್ನೇ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಹಾಕ್ಕೊಳ್ಳೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಮೆತ್ತವಾಗುತ್ತೆ, ಚೆನ್ನಾಗೂ ಇರುತ್ತೆ. ಒಂದು ಹಿಡಿಯಷ್ಟು ಕಾಯಿ ತುರಿನ ಹಾಕ್ಕೊಂಡು ಎಲ್ಲದನ್ನು ಕೂಡ ಫ್ರೈ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡಿಕೊಂಡು ಅದು ಫುಲ್ ತಣ್ಣಗಾಗೋವರೆಗೂ ಕೂಡ ಹಾಗೆಯೇ ಬಿಡಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ ಎಲ್ಲನೂ. ತಣ್ಣಗಾದಮೇಲೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೋಡಿ ಈ ರೀತಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದಿನಿ. ಜಾಸ್ತಿ ನಾವು ನುಣ್ಣಗೆ ಮಾಡಿಲ್ಲ ಅಂದರೂ ಸ್ವಲ್ಪ ತರಿಯಾಗಿದ್ದರೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಒಗ್ಗರಣೆನ ಹಾಕ್ಕೊಳ್ಳೋಣ. ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಮಾತ್ರ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ನಮ್ಮ ಮನೆಯಲ್ಲಿ ಹಾಗೆ ಬಾಯಿ ಸಿಗ್ತಾಯಿದ್ರೆ ಇಷ್ಟಪಡಲ್ಲ, ಹಾಗಾಗಿ ನಾನು ಅದನ್ನು ಅವಾಯ್ಡ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. ಈಗ ಪೇಸ್ಟ್ ಮಾಡಿರೋವಂಥ ಮಸಾಲೆ ಎಲ್ಲ ಕೂಡ ಇದರಲ್ಲಿ ಹಾಕ್ಕೊಬಿಡೋಣ. ಖಾರನ
ಹಾಕ್ಕೊಂಡು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ನೀರನ್ನು ಹಾಕಿರ್ತೀವಲ್ಲ, ಹಾಗಾಗಿ ನೀರು ಹಸಿ ನೀರು ಹಾಕಿರ್ತೀವಲ್ವ, ತಣ್ಣೀರು ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಅದರ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆವಾಗ 2-3 ದಿನ ಆದರೂ ಹಾಳಾಗ್ದಿರ ಇರುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿ ರೊಟ್ಟಿಗೂ ಕೂಡ ಇದನ್ನು ತಿನ್ಕೋಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಇತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.